ರೆಕಮೆಂಡೆಡ್. ಆ್ಯಕ್ಚುಲಿ ನಾನು ಅಡುಗೆ ಕಲ್ತಿದ್ದೆ ಫಸ್ಟ್ ಈ ರೆಸಿಪಿ. ಫಸ್ಟ್ ಟೈಮ್ ಚಿಕನ್ ಮಾಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಯಾಚುಲರ್ ಚಿಕನ್ ಜಗತ್ನಾಗ ಎಲ್ಲಿ ಹೋದ್ರು ಇದೇ ಕಲರ್ ಕೊಡ್ತಾರೆ. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನ್ ಮಾಡತ್ತೀವಿ, ಇವತ್ತಿನ ಬ್ಲಾಗ್ ಏನಂತಂದ್ರೆ ಬ್ಯಾಚುಲರ್ಸ್ ಚಿಕನ್ ರೆಸಿಪಿ. ಇದಕ್ಕೆ ಯಾಕೆ ಬ್ಯಾಚುಲರ್ಸ್ ಚಿಕನ್ ರೆಸಿಪಿ ಅನ್ನತ್ತೇನಂದ್ರೆ, ಯೂಶ್ವಲಿ ನಾವು ಮಿಕ್ಸರ್ ತಗೊಳಂಗಿಲ್ಲ, ಏನಿಲ್ಲ, ಗ್ರೈಂಡರ್ ಮಾಡಂಗಿಲ್ಲ, ಏನಿಲ್ಲ, ಹಂಗೆ ಎಲ್ಲ ರಾ ಹಾಕಿ ಚಿಕನ್ ಮಾಡ್ಕೊತೀವಿ. ಸೊ ಅದ್ರ ಸಲುವಾಗಿ ಬ್ಯಾಚುಲರ್ಸ್ ಚಿಕನ್ ರೆಸಿಪಿ ಅಂತ ಹೇಳಿ ಹೆಸರಿಟ್ಟೆ ನಾನು ಇದಕ್ಕೆ. ಇದೇ ರೆಸಿಪಿ ಮಾಡ್ತೇನೆ ಎವ್ರಿ ಟೈಮ್. ಆ್ಯಕ್ಚುಲಿ ನಾನು ಅಡುಗೆ ಕಲ್ತಿದ್ದೆ ಫಸ್ಟ್ ಈ ರೆಸಿಪಿ ಅಂತ. ಫಸ್ಟ್ ಚಿಕನ್ ಮಾಡೋದ ಕಲ್ತಿದ್ನ, ಆಮೇಲೆ ಬರ್ಬರ್ತಾ ಎಲ್ಲಾನು ಅಡುಗೆ ಕಲ್ಕೊಂತ ಬಂದೆ. ಫಸ್ಟ್ ಈಗ ಹೋಗಿ ತಗೊಂಡ್ಬಂದೇವಿ ಚಿಕನ್. ಮ್ಯಾಂಡೇಟರಿ ಕವರ್ ಇದೆ, ಬ್ಲ್ಯಾಕ್ ಕಲರ್ ಕವರ್. ನೀವು ಯಾವ ಜಗತ್ನಾಗ ಎಲ್ಲಿ ಹೋದ್ರು ಇದೇ ಕಲರ್ ಕೊಡ್ತಾರೆ. ಸೊ ಈಗ ಹೋಗಿ ತಗೊಂಡ್ಬಂದೇವಿ. ಅರ್ಧ ಕೆಜಿ ಬರೀ ಇಬ್ಬರದೇವಿ. ವಿಡಿಯೋ ಮಾಡತ್ತಾಳ ನನ್ನ ರೂಮ್ಮೇಟ್ ಸೌಮ್ಯ ಅಂತ ಹೇಳಿ. ಇಬ್ರು ಸೇರಿ ಅರ್ಧ ಕೆಜಿ ತಗೊಂಡೇವಿ. ಈಗ ಇದನ್ನ ಫಸ್ಟ್ ವಾಶ್ ಮಾಡ್ಕೊಂತೀನಿ. ಸ್ವಲ್ಪ ಅರ್ಶನ ಹಾಕಿ ಹಳಿ ವಾಶ್ ಮಾಡ್ತೀವಿ. ಇದು ವಾಪಸ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಇದ್ರಾಗ ಒಂದ್ ಕೊತ್ತಂಬರಿ ಸೊಪ್ಪು ಅಥವಾ ಏನಾರ ಒಂದ್ ತರಕಾರಿ ತಂದ್ರು ಚಿಕನ್ ಅಂತ ಅನ್ಕೊಂತೈತಿ ಮಂದಿ. ಸೊ ಅದಕ್ಕೆ ಒಂದ್ಸಲಿ ಚಿಕನ್ ತಂದು ಹಾಳಿ ಒಗದ್ಬಿಡ್ರಿ, ಇಲ್ಲ ಇದ್ರ ಕಸ ಹಾಕ್ರಿ ಬೆಸ್ಟ್. ಈಗ ವಾಶ್ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಅರ್ಶನ ಹಾಕಿ ವಾಶ್ ಮಾಡ್ತೀನಿ ನೀಟಾಗಿ. ಒಂದ್ 2-3 ಸಲ ವಾಶ್ ಮಾಡ್ತೀನಿ ನಾನು. ನಾವು ಯೂಶ್ವಲಿ ತರೋದು ಸ್ಕಿನ್ ಔಟನ ತರ್ತೀವಿ. ನನಗೆ ಇಷ್ಟ ಆಗಲ್ಲ ವಿತ್ ಸ್ಕಿನ್. ಈಕಿ ತಿಂತಾಳೆ ವಿತ್ ಸ್ಕಿನ್, ನಾ ಬ್ಯಾಡ ಅಂತೇನೆ ವಿತೌಟ್ ಸ್ಕಿನ್ ತರೋದು. ಯಾಕಂತಂದ್ರೆ ಸ್ವಲ್ಪ ಸ್ಕಿನ್ ಹೋತಂದ್ರೆ ಅಟ್ಲೀಸ್ಟ್ ಅದು ಸ್ವಲ್ಪ ಅಂದ್ರೆ ಹೆಂಗೂ ಸೇಫ್ ಅಲ್ಲ, ಬಟ್ ಅಟ್ಲೀಸ್ಟ್ ನಮ್ ಸಮಾಧಾನಕ್ಕಾದ್ರೂ ಸೇಫ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಅದ್ರ ಮೇಲೆ ಜರ್ಮ್ಸ್ ಏನಾದ್ರು ಕೀಟಾಣು ಅದೆಲ್ಲ ಸ್ಕಿನ್ ಮೇಲೆ ಇರ್ತೈತಲ್ಲ, ಅದು ತೆಗೆದ್ರೆ ಅಟ್ಲೀಸ್ಟ್ ನಾವು ತಿನ್ನಾಕ ಸೇಫ್ ಅಂತ ನನಗ ಅನ್ನಿಸ್ತೈತೆ. ಅದಕ್ಕೆ ಆಮೇಲೆ ನಂಗೆ ತಿನ್ನಾಕ ಅಷ್ಟು ಚಲೋ ಅನ್ಸಂಗಿಲ್ಲ. 1-2 ಸಲ ವಾಶ್ ಮಾಡ್ಕೊಂಡೇನಿ ಇದನ್ನ ಆಲ್ರೆಡಿ ನಾನು. ಇದಕ್ಕೆ ಸ್ವಲ್ಪ ಅರ್ಶನ ಹಾಕಿ ವಾಶ್ ಮಾಡತ್ತೀನಿ. ಅಂದ್ರೆ ಸ್ವಲ್ಪ ಇದ್ರೊಳಗೆ ಏನಾದ್ರು ಜರ್ಮ್ಸ್ ಅದೆಲ್ಲ ಏನಾರಿದ್ರೆ ಅರ್ಶನಕ್ಕೆ ಸಾಯ್ತೈತಿ ಅಂತ ಹೇಳಿ ಅಷ್ಟು. ಸೊ ಸ್ವಲ್ಪ ಆಮೇಲೆನೂ ಅರ್ಶನ ಆ್ಯಡ್ ಮಾಡ್ತೀನಿ ಮ್ಯಾರಿನೇಷನಿಗೆ. ಬಟ್ ಈಗೂ ಒಂದ್ಸಲಿ ವಾಶ್ ಮಾಡೋ ಮುಂದೆ ಅರ್ಶನ ಹಾಕಿನೂ ವಾಶ್ ಮಾಡ್ತೇನೆ. ಲಾಸ್ಟ್ ಒನ್ ಟೈಮ್ ಫಸ್ಟ್ ಟೈಮ್ ಚಿಕನ್ ಮಾಡಿದ್ದೆ. ಫಸ್ಟ್ ಟೈಮ್ ಚಿಕನ್ ಮಾಡಿದ್ದು 2021 ಅನ್ನಿಸ್ತೈತೆ. 2021 ಬ್ಯಾಂಗ್ಳೂರ್ ಬಂದು ಒಂದು ಆಫ್ಟರ್ 6 months. ಫಸ್ಟ್ 6 months ಪಿಜಿಗೆ ಇಲ್ಲ, ಫಸ್ಟ್ 1 month PG. ಅಲ್ಲಿ ಚಿಕನ್ ಕೊಡ್ತಿದ್ರ ಬಿರಿಯಾನಿ ಸಂಡೇಗೊಮ್ಮೆ. ಬಟ್ ಅದ್ರಾಗ ಮಸ್ತ್ ಇರ್ತಿತ್ತು. ರೈಸ್ ಅಷ್ಟೇ ಇರ್ತಿತ್ತು, ಹೇಳಕಷ್ಟ ಬಿರಿಯಾನಿ ರೈಸ್ ಅಷ್ಟೇ. ಚಿಕನ್ ಎಲ್ಲ ಫಸ್ಟ್ ಹೋದವ್ರು ಅಥವಾ ಏನೋ ಒಟ್ಟು ಪೀಸಸ್ ಸಿಕ್ತಿರ್ಕಿಲ್ಲ ನಮಗ. ಅದಾದ್ಮೇಲೆ ಫಸ್ಟ್ ಅದಾದ್ಮೇಲೆ ಹೌದು ಬ್ಯಾಂಗ್ಳೂರ್ ಹೋಗಿ 2 months ಆದಿನ ಫಸ್ಟ್ ಟೈಮ್ ಏನೋ ಒಂದು ಕಬಾಬ್ ಮಾಡಿದ್ದೆ. ಕಬಾಬ್ ಆಕ್ಚುಲಿ ನಾನು ಅಡ್ಗೆ ಕಲ್ತಿದ್ದೆ ಫಸ್ಟ್ ಈ ರೆಸಿಪಿ ಅಂತ. ಇನ್ನೊಬ್ಬಕ್ಕಿದ್ಲು ರೂಮ್ಮೇಟ್. ಒಂದಿಷ್ಟು ಜನಕ್ಕೆ ಅವ್ರಿಗಷ್ಟ ಗೊತ್ತಾಕಿತ್ತು ನಾವ್ ಎದಕ್ ನಕ್ವಿ ಅಂತ ಹೇಳಿ. ಅಕ್ಕಿ ಜೊತೆ ಸೇರಿಸಿ ಒಂದ್ಸಲಿ ಹಂಗ ಪಲಾವ್ ಒಳಗ 1-2 ಪೀಸ್ ಹಾಕಿ ಅದನ್ನ ಬಿರಿಯಾನಿ ಅಂತ ಅನ್ಕೊಂಡ್ ಕಬಾಬನ್ನ ಮಾಡಿದ್ದೆ. ಫಸ್ಟ್ ಟೈಮ್ ಅದ ಮಾಡಿದ್, ಫಸ್ಟ್ ಕಬಾಬ್ ಮಾಡಿದ್ ನಾನು. ಹೌದು, ಅದೆಲ್ಲ ಅಷ್ಟ್ ಚಲೋ ಬಂದಿಕ್ಕಿಲ್ಲ. ಅದು ಪ್ಯಾನಿಗೆಲ್ಲಾನು ಅಂಟ್ಕೊಂಡ್ ಮಸಾಲೆ ಎಲ್ಲ ಅಂಟ್ಕೊಂಡು ಅದಷ್ಟು ಚಲೋ ಅನ್ಸಿರ್ಕಿಲ್ಲ. ಬಟ್ ಆಮೇಲೆ ಬರ್ತಾ ಮನಿ ಚೇಂಜ್ ಆದ್ಮೇಲೆ, ರೂಮ್ಮೇಟ್ ಚೇಂಜ್ ಆದ್ಮೇಲೆ ಚಲೋ ಪ್ರೋ ಆಗಲ್ಲ ಚಿಕನ್. ಈ ಮನೆಯೊಳಗೆ ಫಸ್ಟ್ ಟೈಮ್ ಚಿಕನ್ ಮಾಡೋದು ನಾವು. ಚಿಕನ್ ಅಂಗಡಿ ಗೊತ್ತಿರ್ಲಿಲ್ಲ, ಕೆಳಗೆ ಮನೆಯವ್ರಿಗೆ ಕೇಳಿ ಎಲ್ಲೈತಂತ ಹೇಳಿ ಹುಡ್ಕಾಡಿ ಚಿಕನ್ ತಗೊಂಬಂದೇವಿ. ಈಗ ವಾಶ್ ಮಾಡ್ಕೊಂಡೇನಿ. ಇದಕ್ಕೊಂದು 1/2 hour ಮ್ಯಾರಿನೇಟ್ ಆಗಕ್ ಬಿಡ್ತೇನೆ ಇದನ್ನ, ಮ್ಯಾರಿನೇಷನ್ ಮಾಡಕ. ಸೊ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಇವೆಲ್ಲ ಗೊತ್ತಲ್ಲ ಬ್ಯಾಚುಲರ್ಸ್ ಮನಿಗಳ ಡಬ್ಬಿ, ಇವೆಲ್ಲ ಸೋಪಿನ ಡಬ್ಬಿ, ಆಮೇಲೆ ಅಂಗಡ್ಯಾನು ಅವು ಚಾಕ್ಲೇಟ್ಸ್ ಡಬ್ಬಿ. ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಸಾಲ್ಟ್ ಈಗ ಸ್ವಲ್ಪ ಹಾಕಿರ್ತೇನೆ, ಯಾಕಂದ್ರೆ ಆಮೇಲೆ ಮಾಡುವಾಗ
ಬೇಕಷ್ಟು ಹಾಕೋತೀನಿ. ಆಮೇಲೆ ಈಗೂ ಅರ್ಶಿನ ಆ್ಯಡ್ ಮಾಡ್ತೀನಿ. ಆಗಲೇ ಒಂದು ಚೂರು ಹಾಕಿದ್ದೆ ಅಷ್ಟೇ, ಅದು ವಾಶ್ ಮಾಡಕ್ಕಂತ ಹೇಳಿ. ಈಗ ಅರ್ಶಿನ ಜಾಸ್ತಿ ಸ್ಪೂನ್ ತೆಗಿ. ಭಾಳ ನೋಡ್ರಿ ಹಿಂಗೆ ಮಾಡ್ತೀನಿ ನೋಡ್ರಿ. ಇಲ್ಲೆಲ್ಲ ಜಾಸ್ತಿ ಬಿತ್ತಿದ ಇದನ್ನ. ಸುಷ್ಮಾನಿ ವಿಡಿಯೋ ನೋಡ್ತಿರ್ತಿ. ಅಕ್ಕಿ ಇನ್ನೊಬ್ಬಾಕಿ ರೂಮೇಟ್ ಅದಾಳ ನಮ್ದ. ಅಕ್ಕಿ ಚಿಕನ್ ತಿನ್ನಂಗಿಲ್ಲ. ಸೊ ಅಕ್ಕಿ ಇಲ್ದಾಗ ಮಾಡತ್ತೇವೆ ನಾವು ಚಿಕನ್. ಅಕ್ಕಿ ನೋಡ್ತಿರ್ತಾಳ, ನೋಡಾತಿ, ನನಗೆ ಗೊತ್ತೈತಿ, ಏನ್ ಅನ್ಕೋಬೇಡ. ಏನ್ ಮಾಡಕ್ಕಾಗಲ್ಲ. ಸೊ ಇದಕ್ಕೆ ಸ್ವಲ್ಪ ಅಲ್ಲ ಐತಿ ಕತ್ರಿ. ಕತ್ರಿ ಅಲ್ಲ ಐತಿ. ಹಾ ಕತ್ರಿ. ನಾ ಬಾಯಿಲೆ ತೆಗಿತಿದ್ದೆ ಕತ್ರಿ ಅಂತ. ವಿಡಿಯೋ ಸಂಬಂಧ ಇದೆಲ್ಲ. ಸೊ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ, ಈ ಮೊಸರು ಯಾಕೆ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಜಲ್ದಿ ಬಾಯ್ಲ್ ಆಕೈತಿ, ಆಮೇಲೆ ಸಾಫ್ಟ್ ಆಕೈತಿ ಪೀಸ್ ಅಂತ ಹೇಳಿ ಮೊಸರು ಆ್ಯಡ್ ಮಾಡ್ತೀವಿ. ಜಾಸ್ತಿ ಆ್ಯಡ್ ಮಾಡಿದ್ರೆ ಎಷ್ಟು ಸ್ವಲ್ಪ ಹೊತ್ತು ಬಿಡ್ಬೇಕು. ಜಾಸ್ತಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟು ನಡೀತೈತಿ. ಜಾಸ್ತಿ ಆ್ಯಡ್ ಮಾಡಿದ್ರೆ ಏನಾಗ್ಬಿಡ್ತೈತಿ, ಜಾಸ್ತಿ ಮೆತ್ತಗಾಗಿ ಪೀಸ್, ಆಮೇಲೆ ಅದು ಮುರಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಪೀಸ್ ಆಕೈತಿ ಬಾಯ್ಲ್ ಆದ್ಮೇಲೆ. ಸೊ ಸ್ವಲ್ಪ ಹಾಕೋರಿ, ಮೀಡಿಯಮ್ ಆಗಿ ಹಾಕೋರಿ. ಮಿನಿಮಮ್ ಅನ್ನ ಇಷ್ಟ ಹಾಕೋರಿ. ಇಷ್ಟ ಹಾಕೋರಿ. ಇದು 1/2 kg ಚಿಕನ್. ಖಾರ ಪುಡಿ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಆಮೇಲೆ ಇವನ್ನೆಲ್ಲ ಮತ್ತೆ ಹಾಕಬೇಕಾಕೈತಿ ಈಗ ಅಡ್ಗೆ ಮಾಡೋದು. ಸೊ ಅದ್ರ ಸಲುವಾಗಿ ಈಗ ಮ್ಯಾರಿನೇಷನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೈಸ್, BGM. ಮಸಾಲ ಧನಿಯಾ ಪೌಡರ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಅಷ್ಟು. ಅದು ಪೀಸ್ ಅದು ಫ್ಲೇವರ್ಸ್ ಹಿಡ್ಕೋಬೇಕಂತ ಅಷ್ಟ ಮ್ಯಾರಿನೇಷನ್ಗೆ. ಚಿಕನ್ ಮಾಡೋದೇ ಯಾವಾಗ ರಮೇಶ್ ದೊಡ್ಡ ಮಸಾಲೆ ಪ್ಯಾಕೆಟ್ ತಂದು ಇಟ್ಕೊಂಡಿವಿ. ಪಲಾವ್ಗೆಲ್ಲ ಇದು ಹಾಕ್ತೀವಿ. ಎಲ್ಲದಕ್ಕೂ ಎಲ್ಲ ಮಸಾಲೆನೂ ಹಾಕೋದು. ಉಪ್ಪಿಟ್ಟಿಗೆ ಸತಿ ಗರಂ ಮಸಾಲ ಹಾಕ್ತೇವೆ ನಾವು. ಆಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತೀನಿ. ಮಾಡಿ ಹಿಂಗೆ ಮಾಡಿ ಸ್ಪೂನ್ ಬೇಡ. ಇದು ಕೈಲೇನ ಮ್ಯಾಂಡೇಟರಿ. ಇದು ಕೈಲೇನಾಗ ಹಿಂಗೆ ಮಾಡ್ಬೇಕು. ಸ್ಮೆಲ್ ಇದೆ, ಈ ಸ್ಮೆಲ್ ಭಾಳ ಇಷ್ಟ ನನಗೆ. ಮಸ್ತ್ ಸ್ಮೆಲ್ ಬರ್ತಿ. ಮಾಂಸ ಸ್ಮೆಲ್. ಹಸಿದಲ್ಲ ಮೊಸರು, ಅದು ಅರಶಿನ, ಖಾರ, ಅರಶಿನ, ಅದು ಸ್ಮೆಲ್ ಮಸ್ತ್ ಬರ್ತೈತಿ. ನೀವು ಚಮಚಲ್ಲೇ ಕಲಿಸ್ತೇನೆ ಅಂದ್ರೆ ಅದಷ್ಟು ಬರಬ್ಬರ ಆಗಂಗಿಲ್ಲ. ಸೊ ನನ್ನ ಮಾತು ಕೇಳಿ ಕೈ ತಗೊಂಬಂದಾಡ್ರಿ ನಾನು ನೋಡೀನಿ. ಹಾ, ನಾನು 2-3 ಸಲ ತಗೊಂಡಿನಿ ಕೈ. ಇದನ್ನೀಗ ನಾನು ಒಂದು 1/2 hour ಮ್ಯಾರಿನೇಟ್ ಆಗಕ್ಕೆ ಬಿಡ್ತೇನೆ. ಒಂದು 1/2 hour, ಮಿನಿಮಮ್ 1/2 hour ಬೇಕು. ಸೊ ಇದಾದ್ಮೇಲೆ ಎಲ್ಲಾನು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಮೆಣಸಿನ್ಕಾಯಿ ಏನೇನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟಿಗೆಷ್ಟು ಟೈಮ್ ಆಕೈತಿ. ನಾ ಕಟ್ ಮಾಡ್ಕೊಡ್ತೀನಿ. ಹಾಂ, ಈಕೆ ಕಟ್ ಮಾಡ್ಕೊಡ್ತಾಳಂತ. ಇದಾದ್ಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಆ್ಯಡ್ ಮಾಡಿ. ಸೊ ಇದೇ ಈಗ ನಮ್ಮ ಮಿಕ್ಸರ್. ಇದ್ರಾಗ ಹಾಕಿ ಜಜ್ಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಚಿಕನ್ ಅನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಕಾಯತ್ತಿರಲ್ಲ, ನನಗೆ ಗೊತ್ತೈತಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಮಾಸ್ಟರ್ ಶೆಫ್ ಸಂಜನಾ ಮತ್ತು ರಾಜ್. ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಕೆಳಗಿನ ಮನೆ ಅಂಟಿ ಜಜ್ಜುದು ಏನದು ಏನೋ ಜೋರಾಗಿ ಬಿದ್ದಂಗ ಆತಲ್ಲ, ಅದಕ್ಕೆ ಕೇಳಕ್ ಬಂದೆ. ಮೇಲೆ ನಾವ್ರೆ ಏನ್ ಮಾಡ್ಬೇಕು? ಮ್ಯಾಲಿನ ಮನೆಯಾಗಿದ್ರೆ ಇದೊಂದು ಪ್ರಾಬ್ಲಮ್. ಬ್ಯಾಚುಲರ್ಸ್ ಗ್ಯಾಸ್. ಜೀರಿಗೆ ಹಾಕತ್ತೀನಿ. ಆಲ್ಮೋಸ್ಟ್ ಇದು ಎಣ್ಣೆ ಕಾದೈತಿ. ಹಾಂ, ಈಗ ಈರುಳ್ಳಿ ಆ್ಯಡ್ ಮಾಡತ್ತೀನಿ ನಾನು. ಏನದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು. ಬ್ರೌನ್ ಈರುಳ್ಳಿ ಹಿಂಗೆ ಉದ್ದುದ್ದಾಗ ಹೆಚ್ಕೊಂಡ್ರೆ ಜಲ್ದಿ ಫ್ರೈ ಆಕೈತಿ.
ಬ್ರೌನ್ ಕಲರ್ ಬರ್ಬೇಕು. ಇಲ್ಲ ಅಂತಂದ್ರೆ ಈರುಳ್ಳಿ ಸಿಕ್ತೈತಿ ಗ್ರೇವಿ ಒಳಗೆ. ಯಾಕಂದ್ರೆ ನಮ್ಮ ಕಡೆ ಫಸ್ಟ್ ಆಫ್ ಆಲ್ ಗ್ರೈಂಡರ್ ಇಲ್ಲ. ಸೊ ಅದಕ್ಕೆ ನಾವು ಇದನ್ನ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಅದು ಹಂಗೆ ಸಿಗಂಗಿಲ್ಲ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ. ಈಗ ಇದು ನೀವು ಆನಿಯನ್ ಎಷ್ಟು ಉಳ್ಳಾಗಡ್ಡಿ ಎಷ್ಟು ಫ್ರೈ ಮಾಡ್ಕೋತೀರಲ್ಲ ಅಷ್ಟು ಮಸ್ತ್ ಟೇಸ್ಟ್ ಬರ್ತೈತಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡತ್ತೇನ. ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ ಆ್ಯಡ್ ಮಾಡ್ತೇನೆ ನಾನು. ಹಿಂಗಾಗೈತಿ. ಸ್ವಲ್ಪ ಬಾಯ್ಲ್ ಆಗಲಿ ಇದು ಆ್ಯಡ್ ಮಾಡಿ. ಟೊಮ್ಯಾಟೊ ಆ್ಯಡ್ ಮಾಡ್ತೇನೆ ಇದಕ್ಕೆ. ಟೊಮ್ಯಾಟೊ ಆಗಲೇ ಆ್ಯಡ್ ಮಾಡಿಬಿಟ್ಟಿದ್ರೆ ಅದು ಸುಟ್ಟು ಹೋಗ್ಬಿಡ್ತಿತ್ತು ಉಳ್ಳಾಗಡ್ಡಿ ಜೊತೆ. ಸೊ ಅದ್ರ ಸಲುವಾಗಿ ಈಗ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಬಾಯ್ಲ್ ಮಾಡ್ತೇವಲ್ಲ ಹೆಂಗಿದ್ರು ನಡೀತೈತಿ. ಇದೊಂದು ಚೂರು ಬಾಯ್ಲ್ ಆಗಲಿ ಅಷ್ಟು ಮಟ್ಟ ಹಂಗೆ ಬಿಡ್ತೇನೆ. ಆಮೇಲೆ ಒಂದು 10 ನಿಮಿಷ ಬಾಯ್ಲ್ ಆಗಲಿ, ಆಮೇಲೆ ಆ್ಯಡ್ ಮಾಡ್ತೇನೆ ಇದಕ್ಕೆ ಮಸಾಲಾಸ್ ಎಲ್ಲ. ಇದೆಲ್ಲ ನೀರು ಹೊಕ್ಕೈತಿ, ನೀರು ಬಾಯ್ಲ್ ಆದಮೇಲೆ. ಸೊ ಆಮೇಲೆ ಆ್ಯಡ್ ಮಾಡ್ತೇನೆ. ಸೊ ಈಗ ಇದಕ್ಕೆ ಸ್ವಲ್ಪ ಬಾಯ್ಲ್ ಆಗೈತಿ. ಇದು ಒಂದು 50% ಬಾಯ್ಲ್ ಆಗೈತೆ ಆಲ್ರೆಡಿ. ಅದಕ್ಕೆ ಮೊಸರು ಆ್ಯಡ್ ಮಾಡಿರ್ತೇವಲ್ಲ ಸಾಫ್ಟಾಗಿ ಜಲ್ದಿ ಬಾಯ್ಲ್ ಆಕೈತಿ. ಈಗ ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ತೇನೆ. ಕುಟ್ಕೊಂಡಿದ್ದ ಮಸಾಲ ಹಿಂಗಾಗೈತಿ ಇಷ್ಟು. ಇದನ್ನು ಆ್ಯಡ್ ಮಾಡ್ತೀನಿ. ಅದ್ರೊಳಗೆ ನೀರು ಹಾಕಿ ಹಾಕಬೇಕು, ಇಲ್ಲ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಕೈತಿ. ಇಷ್ಟು ವೇಸ್ಟ್ ಆಕೈತಿ ಇಷ್ಟು. ನೀವು ಸೀರಿಯಸ್ಲಿ ಪುದೀನ ಆ್ಯಡ್ ಮಾಡಿ ನೋಡ್ರಿ, ಮಸ್ತ್ ಆಕೈತಿ. ಇದೀಗ ಫುಲ್ ನೀರು ಹೋಗೋ ಮಟ್ಟನೂ ಬಾಯ್ಲ್ ಮಾಡ್ತೇನೆ ನಾನು ಇದನ್ನು. ಈಗ ನೋಡಿ ಎಷ್ಟು ಚಂದ ಬಂದೈತೆ ಅದು. ನನಗೆ ಆಯ್ಲಿ ಧನಿಯಾ ಪೌಡರ್ ಆ್ಯಡ್ ಮಾಡ್ತೀನಿ. ಜಾಸ್ತಿ ಬೀಳಬಾರ್ದು ಅಂತಂದು ಹಿಂಗೆ ಇಟ್ಕೊಂಡ್ರೆ ಹಿಂಗೆ. ಯಾಕಂದ್ರೆ ಈಗ ನೀರು ಐತೆ ಅಂತ ತೆಗಿಯೋಕ್ಕಾಗಲ್ಲ ಗೈಸ್. ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅದೆಲ್ಲ ಆ್ಯಡ್ ಮಾಡೇವಲ್ಲ, ಸೊ ಅವಾಗ ಸ್ವಲ್ಪ ಇವಾಗ ಸ್ವಲ್ಪ. ಏನು ಇಂಗ್ರೀಡಿಯೆಂಟ್ ಗೈಸ್? ಚಿಕನ್ ಮಸಾಲ. ಈಗ ಒಂದು ಚೂರು ಆ್ಯಡ್ ಮಾಡ್ತೀನಿ. ಆಮೇಲೆ ಇದು ಆಲ್ಮೋಸ್ಟ್ ಒಂದು 90% ಕುದ್ದೆ ತಂದಾಗ ಅವಾಗ ಆ್ಯಡ್ ಮಾಡ್ತೀನಿ. ಈಗ ಒಂದು ಚೂರು ಆ್ಯಡ್ ಮಾಡ್ತೀನಿ, ಈಗ ಫ್ಲೇವರ್ ಅದ್ರ ಜೊತೆ ಬಾಯ್ಲ್ ಆಗಲಿ ಅಂತ ಅಷ್ಟೆ. ಆಮೇಲೆ ಇನ್ನೊಂದು ಚೂರು ಆ್ಯಡ್ ಮಾಡ್ತೇನೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಂಗ್ಳೂರ್ ಭಾಷೆ ಕಲ್ತಾಳೆ ನಮ್ಮ ಹುಡುಗಿ. ಈಗ ತಿಂದ್ಬಿಡ್ಬೇಕು ಅನ್ಸಾತೈತಿ, ಎಷ್ಟು ಚಲೋ ಆಗೈತಿ. ನಾ ಏನು ಹೇಳಿದೆ ನಿಮ್ಗೆ, ನಾ ಪ್ರೋ ಆಗೇನಿ ಚಿಕನ್ ಒಳಗೆ. ಸೊ ಖಾರ ಆ್ಯಡ್ ಮಾಡತ್ತೀನಿ. ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು. ಹಿಂಗಂದ್ರೆ ಅಂತಿರ್ಬೇಕು. ಲಿಟ್ರಲಿ ಟೇಸ್ಟ್ ಮಸ್ತ್ ಐತಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ ಹಿಂಗೆ ಸೇಮ್. ಈಗ ಓಕೆ, ಖಾರ ಸಾಕಲ್ಲ. ಇದೀಗ ಬಾಯ್ಲ್ ಆಗಲಿ. ಇದು ಫುಲ್ ನೀರು ಹೋಗ್ಬೇಕು. ನೀರು ಹೋಗೋ ಮಟ್ಟನೂ ಬಾಯ್ಲ್ ಮಾಡ್ತೇನೆ. ಇನ್ನೊಂದು ಚೂರು ಚಿಕನ್ ಮಸಾಲ ಆ್ಯಡ್ ಮಾಡತ್ತೇನೆ. ನಿಮಗೆ ಗ್ರೀನ್ ಕಲರ್ ಬೇಕಂತಂದ್ರೆ ನಾ ಇದು ಕೆಂಪು ಖಾರ ಹಾಕೇನಲ್ಲ, ಅದಕ್ಕೆ ಇದು ರೆಡ್ ಕಲರ್ ಆಗಿ ಟರ್ನ್ ಆಗೈತಿ. ನಿಮಗೆ ಗ್ರೀನ್ ಬೇಕಂತಂದ್ರೆ ಗ್ರೀನ್ ಕಲರ್ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಗ್ರೀನ್ ಆಕೈತಿ ಗ್ರೇವಿ. ಪುದೀನ ಸೇಮ್, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕು, ಕೆಂಪು ಖಾರ ಹಾಕಂಗಿಲ್ಲ ಅಷ್ಟೆ. ಅದು ಮಸ್ತ್ ಆಕೈತಿ. ನೋಡ್ರಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಈಗ ಇದು ಪರ್ಫೆಕ್ಟಾಗಿ ಕುದ್ದೈತಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಿ. ಕೊತ್ತಂಬರಿ ಒಂದು ಹಾಕಿ ರೊಟ್ಟಿ ಒಳಗೂ ತಿಂತೇವಿ. ಸೊ ಅದಕ್ಕೆ ಸ್ವಲ್ಪ ಗ್ರೇವಿ ಆಗೇನೆ ಇರಲಿ, ಅಂದ್ರೆ ಕಟಕ್ ರೊಟ್ಟಿ ಜೊತೆ ತಿಂತೇವಿ. ಸೊ ಸ್ವಲ್ಪ ಗ್ರೇವಿನ ಆಗಿರಲಿ ಅಂಥೇಳಿ ನೀರು ಹಾಕಿದೆ ನಾನು. ನಿಮಗಿನ್ನ ಸುಕ್ಕ ಟೈಪ್ ಬೇಕಂತಂದ್ರೆ ನೀರು ಕಡಿಮೆ ಆ್ಯಡ್ ಮಾಡ್ಕೊರಿ ಅಷ್ಟೇ. ನಾನು ಮತ್ತೆ ಆ್ಯಡ್ ಮಾಡೇನಿ ಇದಕ್ಕೆ ಗ್ರೇವಿ ಟೈಪ್ ಇರಲಿ ಅಂಥೇಳಿ. ಎಫರ್ಟ್ಸ್ ನೋಡ್ರಿ. ರೊಟ್ಟಿ ಮುರ್ಕೊಂಡು ಇದಕ್ಕೆ ಹಿಂಗೆ ಹಚ್ಚಿ ಸ್ವಲ್ಪ ಪೀಸು ಮಸ್ತ್ ಬಾಯ್ಲ್ ಆಗೈತಿ. ಹಿಂಗಿಟ್ಟು ಕರೆಗೂ ಮಸ್ಟ್ ಟ್ರೈ. ಕರೆಗೂ ಮಸ್ತ್ ಆಗೈತಿ. ನೀವು ಮಾಡ್ಕೊಂಡು ತಿನ್ರಿ. ಥ್ಯಾಂಕ್ ಯು ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ದಕ್ಕೆ, ಸ್ಕಿಪ್ ಮಾಡ್ಲಿಕ್ಕೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ವಿಡಿಯೋಸಿಗೆ ಸಪೋರ್ಟ್ ಮಾಡ್ಕೊತೀರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ನು ಮಾಡ್ಕೊರಿ. ನೆಕ್ಸ್ಟ್ ಯಾವ ವಿಡಿಯೋ ಹೋಗ್ಬೇಕಂತೇಳಿ ಕಮೆಂಟ್ ಮಾಡಿರಿ. ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ. ರೆಸಿಪಿ ಟ್ರೈ ಮಾಡಿ ನೋಡಿರಿ. ಸೀರಿಯಸ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು. ಈಗ ಸೌಮ್ಯ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ.
ನಾ ಮಾಡಿದ್ದು ನಾನೇ ಹೇಳಿದೆ ಅಲ್ಲ, ಅದ್ರ ಸಲುವಾಗಿ ಇದು ತೊಗೋಬೇಕಂತ ಸುಮ್ಮನೆ. ಮಸ್ತ್ ಆಗೈತಿ. ಕರೆನಾ? ಮಸ್ತ್ ಆಗೈತಿ. ಉಪ್ಪು ಖಾರ ಅದು ಎಲ್ಲ ಪರ್ಫೆಕ್ಟ್. ನೋಡ್ರಿ ಗೈಸ್ ಎಷ್ಟು ಮಸ್ತ್ ಅಡುಗೆ ಮಾಡ್ತೇನೆ ನಾ. ಆ ಟೇಸ್ಟ್ ಒಂಥರ ಚೇಂಜೇ ಇರುತ್ತೆ, ಟ್ರೈ ಮಾಡಿ ನೋಡ್ರಿ ಒಂದ್ಸಾರಿ. ರೆಕಮೆಂಡೆಡ್.